ಭಾನುವಾರ ರಾತ್ರಿ 10 ಗಂಟೆಯಾಗುತ್ತಲೇ ಆ 3 ಅಂತಸ್ತಿನ ಸ್ವಂತ ಮನೆಯಲ್ಲಿ ಇಡೀ ಸಿಸಿ ಕ್ಯಾಮೆರಾಗಳು ಉದ್ದೇಶಪೂರ್ವಕವಾಗಿ ಆಫ್ ಮಾಡಲಾಗುತ್ತೆ. ಕತ್ತಲ ಕೋಣೆಯಲ್ಲಿ ನಡೆಯಲಿದ್ದ ಆ ಕ್ರೂರ ರಹಸ್ಯ ಜಗತ್ತಿಗೆ ತಿಳಿಯಬಾರದು ಎಂಬ ಈ ರಾಕ್ಷಸರ ಪ್ಲಾನ್ ಆಗಿರುತ್ತೆ. ಆದರೆ ಮರುದಿನ ಬೆಳಗ್ಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಭೀಕರ ಅವಳಿ ಕೊಲೆಯ ಸತ್ಯ ಬಯಲಿಗೆ ಬರುತ್ತೆ. 35 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ ಅಭಿನಂದನ್ ಮತ್ತು ಅವರ ಕೇವಲ 5 ವರ್ಷದ ಮುದ್ದು ಮಗ ಯದುವೀರ್ ಇಬ್ಬರು ಬೆಡ್ರೂಮ್ನಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಸೋಮವಾರ ಬೆಳಗ್ಗೆ 7 ಗಂಟೆಗೆ ಸ್ವತಃ ಪತ್ನಿ ಹರಿಣಿಯೇ ಪೊಲೀಸರಿಗೆ ಫೋನ್ ಮಾಡಿ, ಸರ್, ನನ್ನ ಗಂಡ ಮತ್ತು ಮಗ ಅಲಗಾಡುತ್ತಿಲ್ಲ, ಗಂಡನ ಕಿವಿಯಲ್ಲಿ ರಕ್ತ ಬರ್ತಾ ಇದೆ ಎಂದು ಕಣ್ಣೀರು ಹಾಕುತ್ತಾ ಭಾರಿ ನಾಟಕವನ್ನ ಮಾಡ್ತಾಳೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಸಾವು ಎಂದು ನಂಬಿಸಲು ಆಕೆ ಹಣದಿದ್ದ ಸುಳ್ಳಿನ ಕತೆ ಕೇಳಿ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ರು. ಹೌದು ವೀಕ್ಷಕರೇ, ಇಂದಿನ ಈ ಭೀಕರ ಕ್ರೈಮ್ ಕಥೆಯ ಅಸಲಿ ಮುಖವಾಡವನ್ನ ಬಿಚ್ಚಿಡುತ್ತಿದ್ದೇವೆ. ನಿಮ್ಮ ನೆಚ್ಚಿನ ಕರಾಳ ಸತ್ಯ ಚಾನಲ್ಗೆ ಸ್ವಾಗತ. ಈ ಹೈಟೆಕ್ ಕೊಲೆಯ ಹಿಂದೆ ಯಾರೂ ಇರಲಿಲ್ಲ. ಸ್ವತಃ ಆ ಮನೆಯ ಹೆಂಡತಿ, ಹೆತ್ತ ತಾಯಿ ಹರಿಣಿಯೇ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆರಂಭದಲ್ಲಿ ಪೊಲೀಸರ ಮುಂದೆ ನನಗೇನು ಗೊತ್ತಿಲ್ಲ ಎಂಬಂತೆ ಕಣ್ಣೀರು ಹಾಕಿದ್ದ ಈಕೆಯನ್ನ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ. ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡ ಮತ್ತು ಹೆತ್ತ ಮಗನನ್ನೇ ಪ್ರಿಯಕರ ವಿನಯ್ ಜೊತೆ ಸೇರಿ ಈಕೆ ಬರ್ಬರವಾಗಿ ಮುಗಿಸಿದ್ದಾಳೆ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಹರಿಣಿಗೆ ವಿನಯ್ ಎಂಬಾತನ ಜೊತೆ ಅನೈತಿಕ ಸಂಬಂಧವಿತ್ತು. ಈ ವಿಷಯ ಗಂಡ ಅಭಿನಂದನ್ಗೆ ಗೊತ್ತಾಗಿ ಇಬ್ಬರ ನಡುವೆ ದೊಡ್ಡ ಜಗಳ ನಡೆದಿತ್ತು. ಈ ಕಾರಣಕ್ಕೆ ಗಂಡನನ್ನ ಖಾಯಂ ಆಗಿ ಮುಗಿಸಲು ಹರಿಣಿ ತನ್ನ ಪ್ರಿಯಕರ ವಿನಯನನ್ನ ಭಾನುವಾರ ರಾತ್ರಿ ರಹಸ್ಯವಾಗಿ ಮನೆಗೆ ಕರೆಸಿಕೊಂಡಿದ್ರು. ಗೆಳೆಯರೇ, ಸಮಾಜದ ಇಂತಹ ಕರಾಳ ಮುಖಗಳನ್ನು ನಿಮಗೆ ತಲುಪಿಸುತ್ತಿರುವ ನಮ್ಮ ಚಾನಲ್ ಅನ್ನ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ 11 ಗಂಟೆಯ ಸುಮಾರಿಗೆ ಪ್ರಿಯಕರ ವಿನಯ್ ಮನೆಗೆ ಬರುತ್ತಿದ್ದಂತೆ ಹರಿಣಿ ಅಡಿಗೆ ಮನೆಯಲ್ಲಿದ್ದ ಕಬ್ಬಿಣದ ಸೌಟ್ನಿಂದ ಗಂಡನ ಅಭಿನಂದನ್ ತಲೆಗೆ ಬಲವಾಗಿ ಹೊಡೆಯುತ್ತಾರೆ. ತಲೆಗೆ ಏಟು ಬಿದ್ದು ಅಭಿನಂದನ್ ನರಳಾಡುತ್ತಿರುವಾಗಲೇ ಇಬ್ಬರು ಸೇರಿ ಆತನ ಮುಖಕ್ಕೆ ದಿಮ್ಮನ ಗಟ್ಟಿಯಾಗಿ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಆದ್ರೆ ವಿಧಿಯ ಆಟೆ ಬೇರೆ ಇರುತ್ತೆ. ಗಂಡನ ಕೊಲೆ ಮುಗಿಯುವಷ್ಟರಲ್ಲಿ ಪಕ್ಕದಲ್ಲೇ ಮಲಗಿದ್ದ 5 ವರ್ಷದ ಮಗ ಯದುವೀರ್ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ತಾನೆ. ಹೆತ್ತ ತಾಯಿಯ ತನ್ನ ಪ್ರಿಯಕರನೊಂದಿಗೆ ಸೇರಿ ತಂದೆಯನ್ನ ಕೊಲ್ಲುತ್ತಿದ್ದ ಆ ಭೀಕರ ದೃಶ್ಯ ಆ ಹಸುಗೂಸಿನ ಕಣ್ಣಿಗೆ ಬೀಳುತ್ತೆ. ಒಮ್ಮೆ ಯೋಚನೆ ಮಾಡಿ ವೀಕ್ಷಕರೇ, ಕಣ್ಣುದರೆ ಅಪ್ಪ ಹೆಣವಾಗಿ ಬಿದ್ದಿರುವುದನ್ನ ನೋಡಿ ಆ ಮಗು ಎಷ್ಟು ಹೆದರಿರಬಹುದು. ಅಮ್ಮ ಎಂದು ಅಳಲು ಹೋದ ಆ ಮಗುವಿನ ಕುತ್ತಿಗೆಯನ್ನ ಕರುಳಿಲ್ಲದೆ ಆ ರಾಕ್ಷಸಿ ತಾಯಿ ಹರಿಣಿ ಗಟ್ಟಿಯಾಗಿ ಹಿಡಿದಿದ್ದಾರೆ. ಎಲ್ಲಿ ತನ್ನ ಮಗ ಈ ಕೊಲೆಯ ರಹಸ್ಯವನ್ನ ಎಲ್ಲರಿಗೂ ಹೇಳಿಬಿಡುತ್ತಾನೋ ಎಂಬ ಭಯದಿಂದ ಹೆತ್ತ ಕರುಳಿನ ಮಮತೆಯನ್ನ ಮರೆತ ಆ ಪಾಪಿ ತಾಯಿ ಪ್ರಿಯಕರನ ಸೇರಿ ತನ್ನದೇ 5 ವರ್ಷದ ಮಗನನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಹೆಣವಾಗಿಸಿ ಬಿಟ್ಟಿದ್ದಾರೆ. ಮಗುವನ್ನ ಕೊಂದ ನಂತರ ಆ ಇಬ್ಬರು ಶವಗಳ ಹಾಸಿಗೆ ಮೇಲೆ ಏನು ತಿಳಿಯದಂತೆ ನಿದ್ರಿಸುವ ಹಾಗೆ ಮಲಗಿಸಿ ವಿನಯ್ ಅಲ್ಲಿಂದ ಓಡಿ ಹೋಗಿದ್ದ. ಕೊಲೆಯ ನಂತರ ಹರಿಣಿ ತನ್ನ ಮೊಬೈಲ್ನಲ್ಲಿದ್ದ ಎಲ್ಲ ಕಾಲ್ ಹಿಸ್ಟ್ರಿ ಮತ್ತು ಮೆಸೇಜ್ಗಳನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಿ ಸಾಕ್ಷಿನಾಕ್ಷಕ್ಕೆ ಯತ್ನಿಸುತ್ತಾರೆ. ಪೊಲೀಸರೇ ಕೇಳಿದ ಪ್ರಶ್ನೆಗಳಿಗೆ ತಡಬಡಾಯಿಸುತ್ತಾ ಸುಳ್ಳು ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಪೊಲೀಸರು ಆಕೆಯ ಮೊಬೈಲ್, ಇಂಟರ್ನೆಟ್ ಮತ್ತು ಕೊಲೆಯಾದ ಅಭಿನಂದನ್ ಕಿವಿಯಲ್ಲಿ ರಕ್ತ ಬರುತ್ತಿದ್ದ ಆಧಾರದ ಮೇಲೆ ತೀವ್ರ ತನಿಖೆ ನಡೆಸಿದಾಗ ಹರಿಣಿಯ ಅಸಲಿ ಆಟ ಬಯಲಾಗುತ್ತೆ. ಆ ಕೊಲೆಯ ಹಿಂದೆ ಕೇವಲ ಅಕ್ರಮ ಸಂಬಂಧ ಮಾತ್ರ ಇರಲಿಲ್ಲ, ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಆಸೆ ಇತ್ತು ಎಂಬುದು ಈಗ ಗೊತ್ತಾಗ್ತಿದೆ. ಕೊಲೆಯಾದ ಅಭಿನಂದನ್ ಚಿಕ್ಕಬಾಣಾಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 3 ಅಂತಸ್ತಿನ ಸ್ವಂತ ಕಟ್ಟಡ ಸೇರಿದಂತೆ ಭಾರಿ ಆಸ್ತಿ ಹೊಂದಿದ್ರು. ಗಂಡ ಹಾಗೂ ಮಗ ಇಬ್ಬರು ಮುಗಿಸಿದರೆ ಈ ಇಡೀ ಆಸ್ತಿ ತನಗೆ ಮತ್ತು ಪ್ರಿಯಕರಿಗೆ ಸಿಗುತ್ತೆ ಎಂಬ ದುರಾಸೆಯಿಂದ ಈ ಪ್ಲಾನ್ ಮಾಡಲಾಗುತ್ತೆ. ಆದರೆ ಕಾನೂನು ಕಣ್ಣಿಗೆ ಮಣ್ಣೇರಿಸಲು ಆ ರಾಕ್ಷಸಿಗೆ ಸಾಧ್ಯವಾಗಲ್ಲ. ಸದ್ಯ ಪೊಲೀಸರು ಕೊಲೆಗಾತಿ ಪತ್ನಿ ಹರಿಣಿಯನ್ನ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದು ತಲೆಮಡಿಸಿಕೊಂಡಿರುವ ಆಕೆಯ ಪ್ರಿಯಕರ ವಿನಯನನ್ನ ಬಂಧಿಸಲು 3 ವಿಶೇಷ ತಂಡಗಳನ್ನು ರಚಿಸಿ ತೀವ್ರವಾಗಿ ಹುಡುಕಾಡ್ತಾ ಇದ್ದಾರೆ. ಪಾಪಿಗಳಿಗೆ ತಕ್ಷ ಶಿಕ್ಷೆ ಆಗಲೇಬೇಕು. ಈ ಕರಾಳ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸತ್ಯ ಘಟನೆಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನ್ಯಾಯ ಸಿಗಲಿ, ಸತ್ಯ ಗೆಲ್ಲಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗ್ತೀನಿ.